ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 616ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮನ ಬಾಲಕ್ಕೆ ರಾವಣ ಬೆಂಕಿ ಇಡಲಿಕ್ಕೆ ಆದೇಶ ಕೊಡ್ತಾನೆ. ಅದೇ ರೀತಿಯಾಗಿ ರಾಕ್ಷಸರು ಅವನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಹಚ್ತಾರೆ. ಅದೇ ಕ್ಷಣ ಹನುಮ ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ತಾನೆ. ಅವನನ್ನು ಗಟ್ಟಿಯಾಗಿ ಬಿಗಿಯಾಗಿ ಕಟ್ಟಿ ಬೀದಿಗಳಲ್ಲಿ ಇಳಲಿಕ್ಕೆ ಶುರು ಮಾಡ್ತಿರ್ತಾರೆ. ಆ ಸುದ್ದಿ ಸೀತೆಗೆ ಮುಟ್ತದೆ. ಆವಾಗ ಸೀತೆ ಅಗ್ನಿದೇವನಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ತಾರೆ. ನಾನು ಪತಿವರ್ತಿ ಇದ್ದರೆ, ರಾಮ ನನ್ನಲ್ಲಿ ವಿಶ್ವಾಸ ಇತ್ತಂದ್ರೆ, ನಾನು ಒಳ್ಳೆ ಕೆಲಸ ಮಾಡಿದ್ನಂದ್ರೆ, ನನ್ನಲ್ಲಿ ಇನ್ನೂ ಪವಿತ್ರತೆ ಇತ್ತಂದ್ರೆ ನೀನು ಹನುಮನನ್ನು ಸುಡಬೇಡ ಅಂಥೇಳಿ ಅಗ್ನಿದೇವನಲ್ಲಿ ಕೇಳ್ತಿರ್ತಾರೆ. ಅದನ್ನೇ ಮುಂದುವರಿಸಿ ಆರ್ಯ, ಇಲ್ಲಿ ಆರ್ಯ ಅಂದರೆ ಶ್ರೇಷ್ಠ ವ್ಯಕ್ತಿ ಅಂತ ಕರಿತೀವಿ. ಆರ್ಯ ಸುಗ್ರೀವ ವಚನಬದ್ಧನಿದ್ದರೆ, ಶ್ರೇಷ್ಠ ಸುಗ್ರೀವನು ವಚನಬದ್ಧನಿದ್ದರೆ, ವಚನಬದ್ಧ ಅಂದರೆ ರಾಮನಿಗೆ ವಚನ ಕೊಟ್ಟಿರ್ತಾನೆ. ನಾನು ಸೀತೆಯನ್ನು ಹುಡುಕಿ ರಾವಣನ ಬಂಧನದಿಂದ ಬಿಡಿಸಿ ನಿನಗೆ ಒಪ್ಪಿಸ್ತೇನೆ ಅಂತ ಕೊಟ್ಟಿರ್ತಾನೆ. ಆ ತನ್ನ ವಚನಕ್ಕೆ ಸುಗ್ರೀವ ಬದ್ಧನಾಗಿದ್ದರೆ, ದುಃಖ ಸಾಗರದಿ ಎನ್ನ ಬಿಡುಗಡೆ ಮಾಡುವವನಿದ್ದರೆ, ನಾ ಇಲ್ಲೇನ ದುಃಖದಲ್ಲಿದ್ದೇನೆ, ಸೆರೆಮನೆಯಲ್ಲಿ ಇದ್ದೇನೆ, ರಾವಣನ ಹಿಡಿತದಲ್ಲಿ ಪೀಡನೆಯಲ್ಲಿ ಇದ್ದೇನೆ, ಈ ದುಃಖದಿಂದ ಒಂದು ವೇಳೆ ಸುಗ್ರೀವ ನನ್ನನ್ನು ಮುಕ್ತ ಬಿಡುಗಡೆಗೊಳಿಸುವ ಇಚ್ಛೆ ಹೊಂದಿದರೆ ಸೀತೆ ನೀಡು ಹನುಮನಿಗೆ ಸುಡಾಕ್ಕೆ ಹೋಗಬೇಡ. ಕೇಳಿ ಪ್ರಾರ್ಥನೆ ಸೀತೆಯ ತೋರಿದ ಕರುಣೆ ಅಗ್ನಿದೇವ. ಸೀತೆ ಯಾವ ರೀತಿಯಾಗಿ ಪರಿಪರಿಯಾಗಿ ತನ್ನ ಇದನ್ನೇ ಏನಂದ್ರೆ ಪ್ರತಿಜ್ಞೆ ಮಾಡಿ ಆನೆ ಮಾಡಿ ಏನು ಬೇಡ್ಕೊಂಡಿರ್ತಾಳೆ. ಅಗ್ನಿದೇವನಲ್ಲಿ ಕರುಣೆ ಬರ್ತದೆ. ಆವಾಗ ಅಗ್ನಿದೇವ ವಾಯುದೇವ ಗತಿ ಬದಲಿಸಿದ. ವಾಯುದೇವ ಏನು ಮಾಡಿದ ಅಂದ್ರೆ ಭಾಳ ಬೆಂಕಿ ಹತ್ತು ಕಾಲಕ್ಕೆ ಗಾಳಿ ಬೀಸ್ತಪ್ಪ ಅಂದ್ರೆ ಮತ್ತಷ್ಟು ಉರಿತೈತಿ. ಗಾಳಿ ತನ್ನ ದಕ್ಷಿಣ ಅಂದ್ರೆ ಆ ಕಡೆ ಬೀಸಿದಾಗ ತನ್ನ ದಿಕ್ಕನ್ನು ಬದಲಿಸಿಕೊಂಡಾಗ ಅಲ್ಲೇನಾಗ್ತೈತಿ, ಉರಿಯೋದು ಕಡಿಮೆ ಆಗ್ತದೆ. ವಾಯುದೇವ ತನ್ನ ಗತಿಯನ್ನು ಬದಲಿಸಿದ. ಹನುಮನಿಗೆ ಹಿತವೆನಿಸಿತು ಅಗ್ನಿ. ಏನು ಅಗ್ನಿ ಇತ್ತಲ್ಲ ಅದು ಸುಡುವುದಂದ್ರೆ ತೊಂದರೆ ಆಗಬೇಕಾಗಿತ್ತು. ಅವನು ತೊಂದರೆ ಆಗಲಿಲ್ಲ. ಅದು ಅವನಿಗೆ ಹಿತ ಅನ್ಸಕ್ಕೆ ಹಿಡ್ತಿದ್ದ. ಮಜುಗುರವೆನಿಸಿತು ಹನುಮನಿಗೆ ಕಂಡು ಬಾಲದ. ಅವನಿಗೂ ಮಜುಗುರ ಅನ್ಸಕೈತೆ. ಬೆಂಕಿ ಜ್ವಾಲೆಗಳು ತನಗೆ ಸುಡಿದಿರ್ಬೋದು. ಇಷ್ಟು ದೊಡ್ಡ ಬೆಂಕಿ ಹಚ್ಚಿದಾರೆ ಇವರು ನನ್ನ ಬಾಲಕ, ದೊಡ್ಡ ಜ್ವಾಲೆಗಳಾಗತ್ತವು, ಆದರೆ ನನಗೆ ಏನೂ ಆಗ್ತಾ ಇರಲಿಲ್ಲ, ನನ್ನ ಬಾಲ್ ಸುಡ್ತಾ ಇರಲಿಲ್ಲ ಅಂಥೇಳಿ ಅವನಿಗೆ ಮಜುಗುರ ಅನ್ನಿಸ್ತಿದೆ. ಮೈನಕ ಪರ್ವತದ ಸಹಾಯವೇ ಅಲ್ಲ, ನನಗೇನಾದರೂ ಆ ಮೈನಕ ಪರ್ವತ ಸೀತೆಯನ್ನು ಹುಡ್ಕೊಂಡ ಸಮುದ್ರ ದಾಟಿ ಬರುವಾಗ ಪರ್ವತ ಅವನ ಸಹಾಯಕ್ಕೆ ಬಂದಿರ್ತದೆ. ಈಗೇನಾದರೂ ಪರ್ವತ ನನ್ನ ಸಹಾಯಕ್ಕೆ ಬಂದಿದೆಯಾ ಅಂತ ಅಂದ್ಕೊಳ್ತಾನೆ. ಸೀತೆ ರಾಮರ ಕರುಣೆಯೇ, ಅಥವಾ ನನ್ನ ಮೇಲೆ ಸೀತೆ ರಾಮನ ಕರುಣೆ ಇದೆ. ಬೆಂಕಿ ನನಗೆ ಬಾಧಿಸದಿರುವುದು ಬೆಂಕಿ ನನಗೆ ಬಾಧಿಸೇ ಇರಲಿಕ್ಕೆ ಕಾರಣ ಅಂದರೆ ಆ ಮೈನಕ ಪರ್ವತ ಏನಾದರೂ ಸಹಾಯ ಮಾಡ್ತಾ ಇದೆ ನನಗೆ, ಅಥವಾ ಸೀತೆ ಮತ್ತು ರಾಮ ಅವರ ಕರುಣೆಯಿಂದಾಗಿ ನನಗೆ ಈ ಬೆಂಕಿ ಸುಡ್ತಾ ಇಲ್ಲವೇ ಅಂತ ಅಂದುಕೊಳ್ತಾನೆ ಹನುಮ ಉರಿಯುವ ಬಾಲದೊಂದಿಗೆ ಗರ್ಜಿಸುತ್ತಾ ಅತ್ತಿತ್ತ ನೆಗೆಯುತ್ತಾ ವೇಗದಿ ಬಂದ ನಗರ ದ್ವಾರ ಬಳಿ. ಇಷ್ಟಾಯಿತೋ ಅವ್ರನ್ನೆಲ್ಲ ಆ ಕಡೆ ಈ ಕಡೆ ದೂಕಿದ, ಬಿಡಿಸ್ಕೊಂಡ. ತಾನೇ ಸ್ವಂತ ನಗರ ಬೀದಿಗಳಲ್ಲಿ ಶುರು ಮಾಡಿದ ಹನುಮ. ತನ್ನ ದೇಹ ಕುಗ್ಗಿಸಿಕೊಂಡು ಮತ್ತು ದೊಡ್ಡ ಮಾಡಿದಿಲ್ಲ, ಅದನ್ನು ಕಡಿಮೆ ಮಾಡಿಕೊಂಡ. ಬಂಧನ ಮುಕ್ತನಾಗ ಅವನು ದೊಡ್ಡ ದೇಹಕ್ಕನ್ನು ಕಟ್ಟಿರ್ತಾರೆ ಹಗ್ಗ ಅವರ. ನೀವು ದೇಹವನ್ನು ಕುಗ್ಗಿಸಿಕೊಳ್ಳೆ ಹಗ್ಗೆಲ್ಲ ಬಿಚ್ಚಿ ಹೋಗಿಬಿಡ್ತದೆ. ಪುನಃ ಪಡೆದನು ದೈತಾಕಾರ. ಹಗ್ಗ ಬಿಚ್ಚಿ ಹೋದ ನಂತರ ಮತ್ತೆ ದೊಡ್ಡ ಆಕಾರವನ್ನು ಪಡ್ಕೊಂಡ. ದ್ವಾರ ಕಬ್ಬಿನ ಸಲಾಕೆ ಹಿಡಿದು ಹತ್ಯೆಗೈದ ರಾಕ್ಷಸರನ್ನು ಅಲ್ಲಿ ನಿಂತಹ ರಾಕ್ಷಸರ ಸೈನಿಕರೇನಿದ್ದಲ್ಲ ಅವ್ರನ್ನೆಲ್ಲನೂ ಕಬ್ಬಿನ ಸಲಾಕೆಯಿಂದ, ಇಲ್ಲಿ ಗದೆ ಇಲ್ಲ, ಗದದ ಪ್ರಯೋಗ ಎಲ್ಲೂ ಇಲ್ಲ, ಗದ ತೊಗೊಂಡು ಹೋಗಿಲ್ಲ ಅವ್ರು
ಗದಾನ ಉಪಯೋಗ ಮಾಡಲಿ, ಗದಾ ಅವನ ಆಯುಧ ಅಲ್ಲ. ಇವರು ಹೇಳ್ತಾ ಹೊಂಟಾರೆ, ಫೋಟೋಗಳಲ್ಲಿ ತೋರಿಸ್ತಾರೆ, ಮೂರ್ತಿಗಳಲ್ಲಿ ತೋರಿಸ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹನುಮ ಲಂಕೆಗೂ ಗದಾ ಓದಿಲ್ಲ, ಗದೆ ಅವನ ಆಯುಧ ಅಲ್ಲ, ಗದೆನೂ ಬಳಸಿಲ್ಲ ಅವನು. ಇಲ್ಲೇನಂತಂದ್ರೆ ಕಬ್ಬಿನ ಸಲಾಕೆ ತೊಗೊಂಡವನ ಏನು ರಕ್ಷಣೆ ನಿಂತಿದ್ರಲ್ಲ ರಾಕ್ಷಸರು, ಅವ್ರನ್ನೆಲ್ಲ ಹೊಡೆದುಕೊಳ್ತಾನೆ. ಬಾಲದ ಬೆಂಕಿ ಮಧ್ಯೆ ಸೂರ್ಯನಂತೆ ಕಂಡ ಹನುಮ ನೋಡಿದ ಲಂಕಾವನ್ನು ದಿಟ್ಟಿಸಿ. ಕವಿ ಹೆಂಗೆ ಹೇಳ್ತಾನಂದ್ರೆ, ಬಾಲಕ್ಕೆ ಬೆಂಕಿ ಹಚ್ಚಿದ ಹನುಮ ಹೆಂಗೆ ಕಾಣಿಸ್ತಾನಂದ್ರೆ ಸೂರ್ಯನಂತೆ ಕಂಡ. ಮುಂದೆ ಒಂದು ಕಡೆ ನಿಂತ್ಕೊಂಡು ಇಡೀ ಲಂಕೆಯನ್ನು ದಿಟ್ಟಿಸಿ ನೋಡಿದ ಹನುಮ. ಸಿಟ್ಟಿನಿಂದ ದಿಟ್ಟಿಸಿದ ಲಂಕೆಯನ್ನು ಹನುಮ ನುಡಿದ ಸುಡುವ ಇಚ್ಛೆ ಲಂಕೆಯನ್ನು. ಸಿಟ್ಟಿನಿಂದ ದಿಟ್ಟಿಸಿ ಅದನ್ನು ಲಂಕೆ ನೋಡ್ತಾನೆ. ಮನಸ್ಸಿನ ಏನು ಮಾಡಿ ಬೈಕ್ ಏನು ಬರ್ತೈತಪ್ಪ, ಈ ಲಂಕೆನ ಸುಟ್ಟು ಹಾಕಬೇಕನ್ನುವಂಥ ಸಿಟ್ಟು ಬಂದುಬಿಡ್ತದೆ. ಆ ಒಂದು ಸಿಟ್ಟಿನಲ್ಲಿ ಏನು ಹೇಳ್ತಾನಂದ್ರೆ ಹನುಮ, ವನ ದಂಶಿಸಿದಂತೆ ರಾಕ್ಷಸರನ್ನು ಸಂಹರಿಸಿದೆ. ವನ ದಂಶಿಸಿದ ಅಂದರೆ ವನವನ್ನು ಹಾಳು ಮಾಡಿ ಸುಟ್ಟಾಕಿದೆ, ನಾಶ ಮಾಡ್ಯಾನ ವನವನ್ನು, ರಾಕ್ಷಸರನ್ನು ಕೊಂದೇನೆ. ಭಾಗಶಃ ಸೈನ್ಯ ನಾಶಪಡಿಸಿದೆ. ಅರ್ಧ ಸೈನ್ಯ ರಾವಣನ ಅರ್ಧ ಸೈನ್ಯ ಬಲವನ್ನೇ ನಾಶ ಮಾಡಿದೆ ನಾನು. ಉಳಿದಿದೆ ಕೋಟೆ ಒಂದೇ. ಈಗ ಇದ್ದದ್ದೇನಪ್ಪ ಅಂದ್ರೆ ಲಂಕಾ ಕೋಟೆ, ಅಲ್ಲಿರುವಂಥ ಕೆಲವೊಂದು ಸೈನಿಕರನ್ನು ಬಿಟ್ಟರೆ ಲಂಕಾದ ಅರ್ಧ ಸೈನ್ಯ ಬಲವನ್ನು ನಾಶ ಮಾಡಿರುವ ಈಗಾಗಲೇ ಅಂತೇಳಿ ಹನುಮ ಹೇಳ್ತಾನೆ. ಕೋಟೆ ನಾಶ ರಾಮನ ಅರ್ಧ ಕಾರ್ಯ ಸಾಧಿಸಿದಂತೆ. ಈಗ ರಾಮನ ಅರ್ಧ ಕೆಲಸ ಮುಗಿಸೋದನ್ನು ಈಗ ಸಾಧಿಸಬಹುದು ಸಣ್ಣ ಪ್ರಯತ್ನದಿಂದ ಜಯ. ಅದಕ್ಕೆ ರಾಮ ಬಂದು ಏನು ಮಾಡ್ಬೋದು, ಆ ಉಳಿದ ಕೋಟೆಯನ್ನು ನಾಶ ಮಾಡಿ ಜಯ ಸಾಧಿಸಲಿ. ಅರ್ಧ ಅವನ ಸೈನ್ಯ ಬಲವನ್ನೇ ನಾಶ ಮಾಡ್ಯಾನ, ಇನ್ನು ಅರ್ಧ ರಾಮ ನಾಶ ಮಾಡಿ ಜಯ ಸಾಧಿಸಲಿ ಅಂತ ಹೇಳ್ತಾನೆ. ಸುಡುವೆ ಮನೆಗಳನ್ನು ಎನ್ನ ಬಾಳದ ಜ್ವಾಲೆಯಿಂದ. ಇನ್ನು ಎಲ್ಲಿ ಕಾಣದ ಎದುರಿಗೇನು ಬರ್ತಾ ಮನೆಗಳು, ಎಲ್ಲ ಮನೆಗಳು ಸುಡ್ತೇನೆ. ಹನುಮ ಮಿಂಚಿನಂತೆ ಮನೆಯಿಂದ ಮನೆಗೆ ಹಾರಿದ. ಮನೆ ಸುಡೋಕ್ಕೆ ಶುರು ಮಾಡಿದ ಮೊದಲು ಮಿಂಚಿನಂತೆ ಹಾರಾಗತ್ತ. ಮನೆಯಿಂದ ಮನೆಗೆ ಹಾರಿ ಪ್ರತಿಯೊಂದು ಮನೆಗೇನೋ ಬಾಳಕ್ಕೆ ಏನು ಹಚ್ಚಿರಲ್ಲ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡಿದ. ಉಳಿದವನ ಏನು ಹಾಳು ಮಾಡಿದ್ದಲ್ಲ ಇನ್ನೂ ತೊಡೆ ಉಳಿದುತ್ತಾ ಆವರಣಕ್ಕೂ ಬೆಂಕಿ ಹಚ್ತಾನೆ, ಅರಮನೆಗೆ ಬೆಂಕಿ ಹಚ್ತಾನೆ. ಮನೆಗಳತ್ತ ಜಿಗಿಯುತ್ತಾ ಹರಡಿದ ಬೆಂಕಿಯನ್ನು ಲಂಕೆಯಲ್ಲಿ ಇದೇ ಪ್ರಕಾರ ಜಿಕ್ಕೋತ ಹೊಂಟ. ಎಲ್ಲೆಲ್ಲಿ ಜಿಕ್ಕೋತ ಹೊಂಟಲ್ಲ ಅಲ್ಲೆಲ್ಲೆಲ್ಲ ಬೆಂಕಿ ಕಾಡುಗಿಚ್ಚಿನಂತೆ ಹರಡಲಿಕ್ಕೆ ಶುರುವಾಯಿತು. ಜಿಗಿದ ಹನುಮ ಪ್ರಹಸ್ತನ ಮನೆಯಿಂದ ಮಹಾಸ್ಪರ್ಶ್ವ ವಜ್ರಭ್ರಷ್ಟ ಶುಕ ಶರಣ ವಿಭೀಷಣ ರಶ್ಮಿಕೇತು ಸೂರ್ಯಶತ್ರು ಮನೆಗಳಿಗೆ. ಇವರೆಲ್ಲ ರಾಕ್ಷಸ ವೀರರು. ಇವರು ಮನೆಗಳನ್ನು ನೋಡಿರ್ತಾನೆ ಮೊದಲೇ ಚೀಟಿ ನೋಡುವ ಕಾಲಕ್ಕೆ. ಮನೆಯಿಂದ ಮನೆಗೆ ಹಾರಿ ಇವರೆಲ್ಲ ಮನೆಗಳನ್ನು ಸುಡಲಿಕ್ಕೆ ಶುರು ಮಾಡ್ತಾನೆ. ಜಿಗಿದ ಹನುಮ ಹರ್ಶ್ವಕರ್ಣ ಮನೆಯಿಂದ ದಮಶ್ಚ ರೋಮಶ ವಿದ್ಯೋನ್ಮತ ಮತ್ತು ಧ್ವಜಗ್ರೀವ ವಿದ್ಯುಜ್ಜೀವ ಹಸ್ತಿಮುಖರ ಮನೆಗಳಿಗೆ. ಜಿಗಿದು ಹನುಮ ಪಿಶಚ ಮನೆಯಿಂದ ಶೋನಿಸ್ತಕ್ಷ ಕುಂಭಕರ್ಣ ಮಕರಾಕ್ಷ ಯಜ್ಞಶತ್ರು ಬ್ರಹ್ಮಶತ್ರು ನರಾಂತಕರ ಮನೆಗಳಿಗೆ. ಜಿಗಿದು ಹನುಮ ದುಷ್ಟ ಕುಂಭನ ಮನೆಯಿಂದ ನಿಕುಂಭನ ಮನೆಗೆ. ಬೆಂಕಿ ಇಡುತ್ತ ರಾಕ್ಷಸ ಶೂರರ ಮನೆಗಳಿಗೆ. ಮನೆಗಳೊಂದಿಗೆ ಸಂಪತ್ತು ಸುಟ್ಟು ರಾಕ್ಷಸರು ಹನುಮ ಸುಟ್ಟು ರಾಕ್ಷಸರ ಹನುಮ ಬಂದ ವೈಭವಿತ ರಾವಣನ ಅರಮನೆಗೆ. ಇಲ್ಲೇನು ಹೆಸರು ಹೇಳಿದ್ಲ, ಇವರೆಲ್ಲನೂ ಮಹಾವೀರರು. ರಾವಣನ ಸಂಬಂಧಿಗಳು, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲನೂ ಮಹಾವೀರರು. ಇವರೆಲ್ಲರೂ ಮನೆಗಳಿಗೆ ಬೆಂಕಿ ಹಚ್ತಾನೆ. ಹಚ್ಚಿದ ನಂತರ ರಾವಣನ ಅರಮನೆಗೆ ಬೆಂಕಿ ಹಚ್ಚಲಿಕ್ಕೆ ಬಂದುಬಿಡ್ತಾನೆ. ರಾವಣನ ಅರಮನೆಗೆ ಮಳೆಗಾಲದ ಮಧ್ಯಾಹ್ನ ಮೋಡ ಗುಡುಗಿದ ಹನುಮ. ಮಳೆಗಾಲದಾಗ ಮಧ್ಯಾಹ್ನ ಮೋಡ ಮಳೆಯ ಕಾಲಕ್ಕೆ ಗುಡುಗ್ತದಲ್ಲ, ಆ ರೀತಿಯಾಗಿ ರಾವಣನ ಅರಮನೆ ಮುಂದೆ ಬಂದು ಹನುಮ ಗುಡುಗ್ತಾನೆ. ಮೇರು ಮತ್ತು ಮಂದಾರ ಪರ್ವತದಂಥ ಅರಮನೆಯ ಮುಂದೆ. ರಾವಣನ ಅರಮನೆ ಮೇರು ಮತ್ತು ಮಂದಾರ ಪರ್ವತದ ಅಷ್ಟು ದೈತಾಕಾರದಿತ್ತು. ಲೋಕವನ್ನೇ ಸುಡುವ ಅಗ್ನಿ ಅಂತ ಜ್ವಾಲೆ. ಅದರ ಮುಂದೆ ನಿಂತ ಲೋಕ ಸುಡುವಂಥ ಅಗ್ನಿ ಜ್ವಾಲೆಗತೆ ಕಾಣಿಸಾಕೈತೆ. ವೇಗದ ಬಸದಿ ಧಗಿಸುತ್ತಿತ್ತು ಹನುಮನ ಬಾಲದ. ಅರಮನೆಗೆ ಬೆಂಕಿ ಇಡುತ್ತಲೇ ಸಿಡಿಯಲಾರಂಭಿಸಿದರು.
ಒಂದು ಬಾಲಕ ಬೆಂಕಿ ಅದೇ ಒಂದೇ ನಮೂನೆ ಜ್ವಾಲೆ ಕುಟಿತಾ ಇತ್ತು. ಅದರಿಂದ ಅವ ಏನು ಮಾಡಿದಂದ್ರೆ ರಾವಣನ ಅರಮನೆಗೆ ಬೆಂಕಿ ಇಟ್ಟ. ಬೆಂಕಿ ಹತ್ತುತ್ತಲೇ ಆ ಕಡೆ ಈ ಕಡೆ ಹೆಂಗೆ ತೋಪುಗಳು ಸಿಡಿತಾವೆ, ಮದ್ದು ಗುಂಡುಗಳು ಸಿಡಿತಾವಲ್ಲ, ಹಂಗೆ ಸಿಡಿಲಿಕ್ಕೆ ಶುರುವಾಗ್ತವೆ. ಛಿದ್ರ ವಿಛಿದ್ರವಾಗಿ ರತ್ನ ವಜ್ರ ವೈಡೂರ್ಯಗಳ ಮನೆಯ ಸಂಪತ್ತು ರಕ್ಷಣೆಗೆ ಅತ್ಯಂತ ಅಲೆದಾಡಿದವರು ರಕ್ಷಣೆ. ಅಲ್ಲಿದ್ದಂಥ ಎಲ್ಲ ವೈಭವನು ಸುಟ್ಟು ಕರಕಲಾಗ್ತವ. ತಮ್ಮ ಮನೆಗಳ ರಕ್ಷಣೆಗಾಗಿ ಅತ್ತ ಇತ್ತ ರಾಕ್ಷಸರು ಓಡಾಡಲಿಕ್ಕೆ ಶುರು ಮಾಡ್ತಾರೆ. ವಾನರ ರೂಪದಲ್ಲಿ ಅಗ್ನಿದೇವನೇ ಬಂದ ಎಂದವು. ಇದೆಲ್ಲ ಬೆಂಕಿ ಹಚ್ಚೋದು ನೋಡ್ಬೇಕಾರೆ ವಾನರಲ್ಲಪ್ಪ, ಸ್ವತಃ ಅಗ್ನಿದೇವನೇ ಬಂದು ಲಂಕೆಯನ್ನು ಸುಡ್ತಾ ಇದ್ದಾನೆ ಅಂತ ರಾಕ್ಷಸರು ಅಂದ್ಕೊಳ್ತಾರೆ. ಅಳುತ್ತಾ ಚಿರುತ್ತಾ ಮೊಲೆ ಕುಡಿಯುವ ಮಕ್ಕಳೊಂದಿಗೆ ಹೊರಬಂದರು. ಆ ಹೆಣ್ಮಕ್ಳು ಮನೆಯಾಗ ಕೂತಿರ್ತಾರೆ, ಮಕ್ಕಳಿಗೆ ಮೊಲೆ ಉಣಿಸ್ತಿರ್ತಾರೆ. ಹೆಣ್ಮಕ್ಳು, ವೃದ್ಧರು, ಸಣ್ಣ ಹುಡುಗರು ಏನೇ ಮನೆಯಾಗಿದ್ರು ಅವರೆಲ್ಲರೂ ಬೆಂಕಿ ಒಂದು ಇದಕ್ಕೆ ಚೀರ್ಕೊಂತ ಸಹಾಯಕ್ಕಾಗಿ ಕೂಕುವಂತ ಹೊರಗೆ ಬಂದುಬಿಡ್ತಾರೆ. ರಾಕ್ಷಸರು ಹೊರಗೆ ಬಂದುಬಿಡ್ತಾರೆ ಕೂಕುವಂತ. ಮಿಂಚಿನಂತೆ ಕುಸಿದವು ಮನೆಗಳು. ನೋಡುತ್ತಲೇ ಮನೆಗಳು ಏನಾಗ್ತವೆ, ನೆಲಕ್ಕೆ ಧರೆಗೆ ಉರುಳ್ತವೆ. ಕಟ್ಟಿಗೆ ಹುಲ್ಲುಗಳಿಂದ ತೃಪ್ತವಾಗದ ಅಗ್ನಿ ರಾಕ್ಷಸರ ಹೆಣಗಳನ್ನು ಪಡೆಯಿತು. ಮನೆ ಅಂದರೆ ಕಟ್ಟಿಗೆ ಮತ್ತು ಇದರಿಂದ ಕಟ್ಟಿರ್ತಾರೆ. ಬೆಂಕಿ ಅದನ್ನು ಸುಡುವುದಲ್ಲದ ಈ ರಾಕ್ಷಸರ ಹೆಣಗಳನ್ನು ಕೂಡ ಸಿಡಲಿಕ್ಕೆ ಶುರು ಮಾಡ್ತದೆ. ಹೆಣಗಳನ್ನು. ಭೂಮಿಯು ದುಃಖ ಪಡಲಿಲ್ಲ. ಈ ಒಂದು ಬೆಂಕಿಯನ್ನು ಹೊತ್ತು ನೋಡಿ ಭೂಮಿಗೆ ದುಃಖ ಆಗಲಿಲ್ಲ. ಉರಿಯುವ ಮನೆಗಳು ಒಂದೆಡೆ ಮುತ್ತಗದ ಹೂಗಳಂತೆ ಕಂಡರೆ. ಉರಿಯುವ ಮನೆಗಳ ಬೆಂಕಿ ಜ್ವಾಲೆ ಈ ಮುತ್ತಗದ ಹೂ ಬಿಟ್ಟಾಗ ಇಡೀ ಗಿಡ ಹೆಂಗೆ ಬೆಂಕಿಗತೆ ಕಾಣಿಸಲ್ಲ ಹಂಗೆ ಕಾಣಿಸಿತ್ತು. ಇನ್ನು ಇದೇ ರೀತಿಯಾಗಿ ಈ ಸುಡುವ ಲಂಕೆಯ ದೃಶ್ಯವನ್ನು ಮತ್ಯಾವ ರೀತಿಯಾಗಿ ಕವಿ ಹೇಳ್ತಾರೆ, ಹನುಮನ ಬೆಳವಣಿಗೆಗಳು ಏನಾಗ್ತವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.